ಇದ್ರ ಬಗ್ಗೆ ಯಾವುದೇ ಸರ್ಕಾರಿ ಆದೇಶನೂ ನಾವು ಹೊರಡಿಸಿರಲ್ಲ. DLF ಕಂಪನಿ ಏನಿತ್ತು ಅವತ್ತು DLF ಕಂಪನಿಗೆ ಆಸಕ್ತಿ ತೋರಿಸಿತ್ತು. ಅವರು 2007ರಲ್ಲಿ ಆಗಸ್ಟ್ 10 ಸರ್ಕಾರ ಬಿದ್ದೋಗ್ತೈತೆ, ಕುಮಾರಸ್ವಾಮಿ ಅವರ ಸರ್ಕಾರ ಬಿದ್ದೋಗ್ತೈತೆ ಅವಾಗ 2007ರಲ್ಲಿ. ಆ ಸಂದರ್ಭದಲ್ಲಿ DLF 400 ಕೋಟಿ ಏನು ಡಿಪಾಸಿಟ್ ಮಾಡಿತ್ತು, ಅದಾದ ಮೇಲೆ ನಮ್ಮ ಸರ್ಕಾರ ಇದನ್ನ ಕಂಟಿನ್ಯೂ ಮಾಡಂಗಿದ್ದಿದ್ರೆ ನಾವು DLF ದುಡ್ಡನ್ನ ಹಂಗೆ ಇಟ್ಕೊಂಬೋದಾಯ್ತು. ನಾವು ವಾಪಸ್ ಕೊಟ್ಬಿಟ್ರಿ DLFಗೆ. ಯಡಿಯೂರಪ್ಪನವರು DLF ಅವರು ನಮ್ಗೆ ಇದು ಆಸಕ್ತಿ ಇಲ್ಲ ಅಂತ ಹೇಳಿದ್ರು, ನಾವು ಅವ್ರಿಗೆ ಹಣ ವಾಪಸ್ ಕೊಟ್ಬಿಟ್ಟಿ. ನಾವು ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತಿದ್ರೆ ನಾವು ಇದನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. 400 ಕೋಟಿನ ಇಟ್ಕೊಂಡು ಅವ್ರ ಜೊತೆ ಮಾತುಕತೆ ಮಾಡಿ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾ ಇತ್ತು. ಅದು ಬೇಡ ಅಂತೇಳಿ ಅವತ್ತು ನಾವು ಅದನ್ನ ವಾಪಸ್ ಕೊಟ್ಬಿಟ್ರಿ. ನಮ್ಗೆ ಬೇಡ ಇದು ಅಂತೇಳಿ ಕೊಟ್ಟಾದ್ಮೇಲೆ BJP ಪಾತ್ರ ಏನಿದ್ರಲ್ಲಿ? ಅವ್ರ ದುಡ್ಡು ಇಟ್ಕೊಂಡು ನಾವು ಅವ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ನೀವು ಕೇಳಬೇಕಾಯ್ತು. ಅದಾದ್ಮೇಲೆ ಸನ್ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗ್ತಾರೆ. ಅದಾದ್ಮೇಲೆ ಕೇಂದ್ರ ಸರ್ಕಾರ ಈ ಭೂ ಸ್ವಾಧೀನ ಕಾಯ್ದೆ ಅದೊಂದು 1:2 ಕೊಡಬೇಕು, 1:3 ಕೊಡಬೇಕು, ಗ್ರಾಮಾಂತರಗಳಲ್ಲಿ ನಗರ ಪ್ರದೇಶದಲ್ಲಿ 1:2 ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಆ ಸಂದರ್ಭದಲ್ಲಿ ವಿಶೇಷ ಕಾಯ್ದೆಯನ್ನ ತರ್ತದೆ. ಕೇಂದ್ರ ಸರ್ಕಾರ ಸದಾನಂದ ಗೌಡ್ರು ಏನ್ ಮಾಡ್ತಾರೆ, ಇದು ಹೊಸ ಕಾಯ್ದೆ ಬಂದಿರೋದ್ರಿಂದ ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ, ಅದನ್ನ ಚಿಂತನೆ ಮಾಡ್ತೀರಿ ಅಂತೇಳಿ ಅದನ್ನ ಅಲ್ಲಿಗೆ ಪೆಂಡಿಂಗ್ ಆಗೋಗ್ತದೆ. ಜಗದೀಶ್ ಶೆಟ್ಟರ್ ಅವರು ಇದ್ದಾಗ 26/7/2012ರಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಯೋಜನೆ ಪರಿಶೀಲಿಸಿ ಸಲಹೆ ನೀಡಲು ಸಮಿತಿ ರಚನೆ ಮಾಡಿದ್ದಾರೆ ಅಷ್ಟೇ, ಯಾವುದೇ ಅಕ್ವಿಜೇಷನ್ ಇಲ್ಲ. ಅಂದ್ರೆ ಎಲ್ಲೂ ಕೂಡ ಟೌನ್ಶಿಪ್ ಆಗಬೇಕು ಅನ್ನೋ ಅದೇನ ಕನಸು, ಅದೇನ ಕನಸಿನ ಯೋಜನೆ ಅದೆಲ್ಲೂ ಏನು ಇಲ್ಲ. ಅಂದ್ರೆ ಯಡಿಯೂರಪ್ಪನವ್ರು ಇದ್ದಾಗ, ಸದಾನಂದ ಗೌಡ್ರು ಇದ್ದಾಗ, ಜಗದೀಶ್ ಶೆಟ್ಟರ್ ಇದ್ದಾಗ ಏನ್ ತೀರ್ಮಾನ ಆಗಿದೆ? ಬಿಡುಗಡೆ ಮಾಡಲಿ ಅವರು. ನಾವೇನಾದರೂ 4-1 ಅಂದ್ರೆ ಮೊದಲ ಅಧಿಸೂಚನೆ ಹೊರಡಿಸೋದು 4-1, ಆಮೇಲೆ 5-1, 6-1 ಅವಾರ್ಡ್ ನೋಟಿಸ್ ಇಷ್ಟು ಮಾಡೋದು. ಇದೇ ಅಕ್ವಿಜೇಷನ್ ಅನ್ನೋದು. ದಿಸ್ ಇಸ್ ದ ಅಕ್ವಿಜೇಷನ್ ಪ್ರೋಸೆಸ್. ಇದರಲ್ಲಿ ಯಾವುದಾದ್ರೂ ಮಾಡಿದ್ದೀರಾ? ನಾವು ಏನು ಮಾಡಿಲ್ಲ. ಇದೆಲ್ಲ ಒಂದ್ಸರಿ ಪ್ರೋಸೆಸ್ ಶುರು ಆದ ತಕ್ಷಣ ಇಮಿಡಿಯೇಟ್ ಆಗಿ 6 ತಿಂಗಳಲ್ಲಿ ಇವೆಲ್ಲ ಮಾಡಬೇಕಾಯ್ತು. ಯಾವಾಗ 2006 ನಮ್ಮ ನೀವು ಹೇಳ್ತಾ ಇರೋದು ಯಡಿಯೂರಪ್ಪ 2006 ಅಂದ್ರೆ 12-15 ವರ್ಷ ಆಗೋಯ್ತು. ಏನು ಅಲ್ಲಿವರೆಗೂ ಸುಮ್ಮನೆ ಹಾಕಿದ್ರು? ನಾವು ಬೇಕಾಗಿರಲಿಲ್ಲ, ಬಿಟ್ಟಿದ್ರಿ ನಾವು. ಇದಕ್ಕೆ ಇಂಪಾರ್ಟೆಂಟ್ ಇನ್ನೊಂದು ಅಂತ ಹೇಳಿದ್ರೆ, ಇದಕ್ಕೆ ವಿರೋಧವಾಗಿ ಯಾವಾಗ ಇದು ಒಂದು ಪ್ರೊಸೀಡಿಂಗ್ಸ್ ಆಯಿತು, ಅವಾಗ ಪ್ರದೇಶ ಕಾಂಗ್ರೆಸ್ ಸಮಿತಿ ಒಂದು ಸತ್ಯಶೋಧನಾ ಸಮಿತಿ ಅದರಲ್ಲಿ ಉಗ್ರಪ್ಪನೂ ಇದ್ರು. HK ಪಾಟೀಲ್ ನೇತೃತ್ವದಲ್ಲಿ ಸತ್ಯಶೋಧನಾ ಸಮಿತಿ ಆಗ್ತದೆ. ಏನೋ ಇದರ ವಿರುದ್ಧವಾಗಿ, ಈ ಟೌನ್ಶಿಪ್ಗಳ ವಿರುದ್ಧವಾಗಿ ಸತ್ಯಶೋಧನಾ ಸಮಿತಿ HK ಪಾಟೀಲ್ ನೇತೃತ್ವದಲ್ಲಿ ಆಯಿತು. ವಿರೋಧ ಮಾಡಬೇಕು ಅಂತ, ಏನೋ ಯಾವುದೇ ರೀತಿ ಅಕ್ವೈರ್ ಮಾಡಬಾರ್ದು ಅಂತ. ನಿಮಗೆ ಮಾನ ಮರ್ಯಾದೆ ಇದ್ರೆ ಕಾಂಗ್ರೆಸ್ ಅವರಿಗೆ ಬಿಡುಗಡೆ ಮಾಡಿ HK ಪಾಟೀಲ್ ಆ ಸತ್ಯ. ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿರೋದು ಇದು, ಸರ್ಕಾರಿ ದಾಖಲೆ ಏನಲ್ಲ. HK ಪಾಟೀಲ್ ಅವರು ಆ ಸತ್ಯಶೋಧನಾ ಸಮಿತಿಯಲ್ಲಿ ನೀವೇನು ಹೇಳಿದ್ದೀರಾ?
ಟೌನ್ಶಿಪ್ ಮಾಡಬೇಕು ಅಂತ ಹೇಳಿದಿರೋ ಮಾಡಬಾರ್ದು ಅಂತ ಹೇಳಿದಿರೋ? ನೀವು ಮಾಡಬಾರ್ದು ಅಂತ ಹೇಳಿದ್ರೆ ಇವಾಗ ಹೆಂಗೆ ನೀವು ಅಕ್ವಿಜೇಷನ್ ಮಾಡ್ತೀರಾ? ಆ ಯೋಗ್ಯತೆ ಇದೆಯಾ ನಿಮಗೆ ಮಾಡಕ್ಕೆ? ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಯಾವಾಗ ಈ ಸತ್ಯ ಶೋಧನಾ ಸಮಿತಿಗಳು ಮಾಡಿದಾರೋ ಅವೆಲ್ಲ ಬುರುಡೆ ಅನ್ನೋದು ಅರ್ಥ ಆಗಿದೆ. ಕೃಷ್ಣೆಯ ಕಣ್ಣೀರು, ಅವಾಗ ಒಂದು ಸತ್ಯದ ಶೋಧನ ಇದೆ. ಎಚ್ ಕೆ ಪಾಟೀಲ್ ಅವರು ಇದ್ರ ಬಗ್ಗೆ ಒಂದು ಸತ್ಯ ಶೋಧನ ಯಾಕೆ ಮುಚ್ಚಿಟ್ಟಿದ್ದೀರಾ? ಎಚ್ ಕೆ ಪಾಟೀಲ್ ಕೊಟ್ಟಿರೋಂಥ ವರದಿಯನ್ನ ಯಾಕೆ ಮುಚ್ಚಿಟ್ಟಿದ್ದೀರಾ? ಅದರಲ್ಲಿ ಈ ಲೇಔಟ್ಗಳು ಮಾಡಬಾರ್ದು ಅಂತ ಅವರು ವರದಿ ಕೊಟ್ಟಿದ್ದಾರೆ, ನಮಗಿರೋಂಥ ಮಾಹಿತಿ.